ಹಾಯ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ. ನೋಡಿ ನಮ್ಮ ತೋಟ ಗದ್ದೆ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಮ್ಮ ಮಿನ್ನು ಸಹ ಇದೆ. ಇನ್ನು ಇವಾಗ ನಾನು ಮತ್ತು ಮಿನ್ನು ಅಣಬೆ ಸಿಗತ್ತಾ ಅಂತ ಹೇಳಿ ಸರ್ಚ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಒಂದು 5 ಸಿಕ್ಕಿತ್ತು, ನೋಡುವ ಇವಾಗ ಸಿಗತ್ತೋ ಸಿಗೋಲ್ಲ ಅಂತ ಹೇಳಿ. ಮಿನ್ನು ಬಾ ಹೋಗೋಣ. ಇವತ್ತು ಮಾರ್ನಿಂಗಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ಹೊರಗಡೆ ಎಲ್ಲೂ ಹೋಗೋಕ್ಕಾಗೇ ಇರಲಿಲ್ಲ. ಸೊ ಹಾಗಾಗಿ ಫೈನಲಾಗಿ ಇವಾಗ ಸ್ವಲ್ಪ ಮಳೆ ಬಿಟ್ಟಿತ್ತು ಅಂತ ಹೇಳಿ ನಾನು ಮತ್ತು ಮಿನ್ನು ಇಬ್ಬರೂ ತೋಟ ಎಲ್ಲ ಸುತ್ತಾಡಿಕೊಂಡು ಅಣಬೆ ಎಲ್ಲಾದರೂ ಸಿಗತ್ತಾ ಅಂತ ಹೇಳಿ ಸರ್ಚ್ ಮಾಡೋಣ ಅಂತ ಹೇಳಿ ಇಬ್ಬರು ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಹೊರಟಿದ್ದೀವಿ. ನೋಡಿ ನನಗಿಂತ ಮುಂದೆ ನಮ್ಮ ಮಿನ್ನು ಹೆಂಗೆ ಓಡೋಗ್ತಾ ಇದೆ ಅಂತ ಹೇಳಿ. ಪಾಪ ಅದು ನಾನು ಎಲ್ಲಿ ಕರೆದ್ರೂ ಬರುತ್ತೆ. ನಾನು ಎಲ್ಲಿಗಾದರೂ ಹೊರಟ್ಬಿಟ್ರೆ ಸಾಕು, ನನ್ನ ಹಿಂದೆ ಬರ್ತಾನೆ ಇರುತ್ತೆ ಪಾಪಚ್ಚಿ. ನಮ್ಮ ಮಿನ್ನುಗೆ ತುಂಬ ಅಂದರೆ ತುಂಬಾ ಒಳ್ಳೆ ಬುದ್ಧಿ ಇದೆ, ತುಂಬ ಕ್ಯೂಟ್ ಹುಡುಗ. ಸೊ ಫೈನಲಿ ನೋಡಿ ಇಲ್ಲಿ ಗೇರು ಮರ ಕಾಣಿಸ್ತಾ ಇದೆ, ಹಾಗೆಯೇ ನಮ್ಮದು ತೋಟ ಹಾಗೆಯೇ ಗದ್ದೆ ಎಲ್ಲದೂ ಇವಾಗ ಫುಲ್ಲು ನೀರು ಫುಲ್ಲಾಗಿಬಿಟ್ಟಿದೆ. ಸೊ ಫೈನಲ್ ಆಗಿ ಈ ಎಲೆ ಏನು ಕಾಣಿಸ್ತಾ ಇದೆ, ಇದು ಪತ್ರೊಡೆ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಎಲೆದು ಇನ್ನೂ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಇದು ಯಾವಾಗ್ಲೂ ಲೆಡ್ಡಾಗಿರೋ ಮರದ ಮೇಲೇ ಜಾಸ್ತಿ ಇರುತ್ತೆ. ಇನ್ನಾಂದರೆ ಇದು ನೆಲದ ಮೇಲೆ ಬೆಳೆಯೋದು ತುಂಬ ಅಂದರೆ ತುಂಬಾ ರೇರ್. ಇನ್ನಾಂದರೆ ನೆಲದ ಮೇಲೆ ಬೆಳೆದ್ರೂ ಸಹ ಇದು ಇಷ್ಟು ಚೆನ್ನಾಗಿ ಗ್ರೋತ್ ಆಗೋಲ್ಲ. ನೀವು ನೋಡ್ಬೋದು ಇದ್ರ ಬ್ಯಾಕ್ ಸೈಡ್ ಫುಲ್ ಪರ್ಪಲ್ ಕಲರ್ ಇದೆ. ಇನ್ನು ನೋಡಿ ನಮ್ಮ ಇನ್ನೂ ಸಹ ಬಂದಿದೆ ಇಲ್ಲಿನೂ ನೋಡಿ, ಇದು ಮರದ ಬುಡ ಇದು. ಸೊ ಇಲ್ಲಿ ಇದು ಬಿಟ್ಕೊಂಡಿದೆ. ಹಾಗೆಯೇ ಇನ್ನು ಸ್ವಲ್ಪ ನಮ್ಮ ಗದ್ದೆ ಕಡೆ ಬಂದರೆ ಎಲ್ಲ ಕಡೆ ಅಲ್ಲಲ್ಲಿ ಸ್ವಲ್ಪ ಛೋಟ ಮಿನಿ ಜಲಪಾತಗಳೇ ಸೃಷ್ಟಿಯಾಗಿಬಿಟ್ಟಿದೆ. ಏನಕ್ಕಂದರೆ ಇವಾಗ ಸಿಕ್ಕಾಪಟ್ಟೆ ಮಳೆ ಬರುತ್ತಲ್ಲ, ಸೊ ಎಲ್ಲ ಕಡೆಯಿಂದ ನೀರು ಬರುತ್ತೆ. ಬಂದಿದ್ದು ಒಂದೇ ಜಾಗದಲ್ಲಿ ನೀರು ಹೋಗಿ ಫುಲ್ಲು ನೀರೆಲ್ಲ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಮಿನಿ ಜಲಪಾತಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಸೊ ಫೈನಲಿ ಮಳೆಗಾಲ ಮುಗಿಯೋದ್ರೊಳಗೆ ಸಿಕ್ಕಾಪಟ್ಟೆ ಜಲಪಾತಗಳು ಸೃಷ್ಟಿಯಾಗುತ್ತೆ. ಸೊ ಫೈನಲಿ ಇದು ಹಾಗೆ ಹಾಕೋಕ್ಕೆ ಮಾಡಿದ್ದಾರೆ ನೋಡಿ. ಸೊ ಫೈನಲಾಗಿ ನಮ್ಮ ಪಪ್ಪ ಒಂದು 4-5 ಕಡೆ ಲೊಕೇಶನ್ ಹೇಳಿದರು, ಅಲ್ಲಿ ಅಣಬೆ ಹೇಳುತ್ತೆ ಅಂತ ಹೇಳಿ. ಸೊ ಅಲ್ಲಿ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಆಲ್ಮೋಸ್ಟು ಅಣಬೆಗಳು ಎಲ್ಲಿ ಬಿಡುತ್ತೆ ಅಂದರೆ, ಏನು ಹುತ್ತ ಇರುತ್ತಲ್ಲ, ಹುತ್ತದ ಹತ್ರ ಜಾಸ್ತಿ ಬಿಡುತ್ತೆ. ಇನ್ನು ಅಂದರೆ ಬಿದಿರು ಮಟ್ಟಿ ಇರುತ್ತಲ್ಲ, ಬಿದಿರು ಮಟ್ಟಿ ಬುಡದಲ್ಲೂ ಸಹ ಇರುತ್ತೆ ನೋಡಿ. ಇಲ್ಲಿ ಇದು ರೆಗ್ಯುಲರಾಗಿ ಹೇಳುತ್ತಂತೆ, ಬಟ್ ಇವಾಗ ಇಲ್ಲಿ ಎದ್ದಿಲ್ಲ. ಸೊ ಫೈನಲಾಗಿ ಇವಾಗ ತೋಟದ ಇನ್ನೂ ಒಂದು ಸೈಡ್ಗೆ ಹೋಗಬೇಕು. ಇಲ್ಲಿ ಮರದ್ದು ತುಂಡನ್ನು ಹಾಕಿದ್ದಾರೆ ದಾಟೋಕ್ಕೆ, ಬಟ್ ಇದು ಸ್ವಲ್ಪ ಲಡ್ಡಾಗಿರೋದ್ರಿಂದ ಇಲ್ಲಿ ದಾಟಿದ್ರೆ ಇಬ್ಬರೂ ಕಾಜಿಗೆ ಬಿದ್ದೋಗ್ಬಿಡ್ತೀವಿ. ಸೊ ಹಾಗಾಗಿ ನಾವು ಇನ್ನೂ ಒಂದು ಕಡೆ ದಾಟೋಣ ಅಂತ ಹೇಳಿ ಈ ಕಡೆ ಬಂದಿದ್ದೀವಿ. ಇದು ನೀರು ಹೋಗಿ ಫುಲ್ ಅಗಲ ಆಗಿಬಿಟ್ಟಿದೆ. ಇನ್ನೂ ಒಂದು ಕಡೆ ತೋರಿಸ್ನಲ್ಲ, ಅಲ್ಲಿ ಫುಲ್ಲು ಡೀಪ್ ಆಗಿಬಿಟ್ಟಿದೆ. ಅಲ್ಲೇನಾದರೂ ಬಿದ್ದುಬಿಟ್ರೆ ನಮಗೆ ಹೇಳೋಕ್ಕೇ ಆಗೋಲ್ಲ. ಸೊ ಹಂಗಾಗಿ ಸುಮ್ಮನೆ ರಿಸ್ಕ್ ಏನಕ್ಕೆ ಅಂತ ಹೇಳಿ ನಾನು ಮತ್ತು ನೀನು ಈ ಕಡೆ ಬಂದ್ವಿ. ನೀವು ನೋಡ್ಬೋದು ಎಷ್ಟು ಅಗಲ ಫುಲ್ಲು ಮಣ್ಣೆಲ್ಲ ಕೊರೆದೋಗ್ಬಿಟ್ಟಿದೆ ಅಂತ ಹೇಳಿ. ಆ್ಯಕ್ಚುಲಿ ಇವಾಗ ಮಳೆ ಬರ್ತಾ ಇಲ್ಲ, ಮಳೆ ಬರ್ತಾ ಇರದೇ ಇರುವಾಗೇ ಇಷ್ಟು ನೀರಿದೆ. ಇನ್ನು ಮಳೆ ಬರೋವಾಗ ಸಿಕ್ಕಾಪಟ್ಟೆ ನೀರು ಬರುತ್ತೆ. ಇದೆಲ್ಲನೂ ಈಗ ಹೊಳೆಗೆ ಹೋಗುತ್ತೆ. ಸೊ ಫೈನಲಾಗಿ ಇವಾಗ ನೆಲ ಎಲ್ಲ ಫುಲ್ಲು ವೆಟ್ಟಾಗಿರೋದ್ರಿಂದ ಕಾಲು ಫುಲ್ಲು ಉಗ್ದೋಗ್ತಾ ಇದೆ. ಸೊ ಫೈನಲಾಗಿ ನೋಡಿ ನೀರು ಹೆಂಗೆ ಕಾಣಿಸ್ತಾ ಇದೆ, ಹೇಗೆ ಹೋಗ್ತಾ ಇದೆ ಅಂತ ಹೇಳಿ. ಆ್ಯಕ್ಚುಲಿ ಇನ್ನೂ ಅಣಬೆ ಇಲ್ಲಿ ಬಿಟ್ಟಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ನಮಗೆ ಸಿಕ್ಕೇ ಇಲ್ಲ. ಸುಮ್ಮನೆ ವೇಸ್ಟ್ ಆಯಿತು. ಸುಮ್ಮನೆ ಎಲ್ಲ ಕಡೆ ಸುತ್ತರಿದ್ವಿ, ತುಂಬ ಸುಸ್ತು ಕೂಡ ಆಯಿತು. ಸೊ ಫೈನಲಾಗಿ ಇವಾಗ ಇನ್ನೂ ಒಂದು 2 ಕಡೆ ಇದೆ, ಅಲ್ಲಿ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಿಕೊಂಡು ಇವಾಗ ನಾನು ಮತ್ತು ಮಿನ್ನು ಮನೆಗೆ ಹೋಗ್ತೀವಿ. ಮಿನ್ನು ಬಾ, ಅಲ್ಲೋಗಿ ಹೋಗೋಣ ಬಾ. ಇನ್ನೂ ಒಂದು 2 ಕಡೆ ಇದೆ ನೋಡೋಕ್ಕೆ, ನೋಡ್ಬಿಟ್ಟು ಇವಾಗ ಮನೆಗೆ ಹೋಗೋದೆ. ಇನ್ನಂದರೆ ರೆಗ್ಯುಲರಾಗಿ ನಮ್ಮ ಮನೆ ಹತ್ರನೇ ಒಂದು ಬಿದಿರು ತೋರಿಸ್ದೆ ಅಲ್ಲ, ಅಲ್ಲಿ ತುಂಬಾ ಬಿಡ್ತಾಯಿತ್ತು. ಬಟ್ ಇವಾಗ ಅಲ್ಲಿ ಬಿಟ್ಟಿಲ್ಲ. ಸೊ ಹಾಗಾಗಿ ನೋಡುವ, ಇನ್ನೂ ಒಂದು 2 ಡೇಸ್ ವೆಯ್ಟ್ ಮಾಡುವ ಬಿಡತ್ತಾ ಅಂತ ಹೇಳಿ. ಇನ್ನು ಅಂದರೆ ಅಲ್ಲಿ ಇವಾಗ ಅಣಬೆ ಎದ್ದಿದೆ ಆ್ಯಕ್ಚುಲಿ ಬಿದ್ರ ಹತ್ರ, ಬಟ್ ಅದು ತಿನ್ನೋಕ್ಕೆ ಬರೋಲ್ಲ, ಅದು ಪಾಯ್ಸನಸ್ ಇದೆ. ಸೊ ಹಂಗಾಗಿ ಇನ್ನು 1 or 2 ಡೇಸಲ್ಲಿ ಮೋಸ್ಟ್ಲಿ ಬಿಡುತ್ತೆ. ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಇನ್ನು ಅಣಬೆಗಳ ಇನ್ನೂ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಗುಡುಗು ಬರುತ್ತಲ್ಲ, ಗುಡುಗು ಬಂದು ಒಂದು 2-3 ದಿನ ಹಿಂಗೆ ಆದಮೇಲೆ ಹೇಳುತ್ತೆ, ಕೆಲವು ಅವತ್ತೇ ಹೇಳುತ್ತೆ. ಸೊ ಫೈನಲಿ ಇಲ್ಲಿ ಒಂದು ಅಡಿಕೆ ಗಿಡ ವಯಸ್ಸಾಗಿರೋದು ಕಟ್ ಮಾಡಿದ್ದಾರೆ, ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇನ್ನು ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಪೇರ್ಲೆ ಮರ ಎಲ್ಲ ಇದೆ. ಇಲ್ಲಿ ನೋಡಿ ಪೇರ್ಲೆ ಹೂವು ಸಹ ಕಾಣಿಸ್ತಾ ಇದೆ.
ಮಳೆ ಟೈಮಲ್ಲಿ ತೋಟಕ್ಕೆ ಬರೋದು ಏನೋ ಒಂಥರ ಸೂಪರಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ಹಾಗೆಯೇ ನೋಡಿ ಇನ್ನೂ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದೆ. ಇನ್ನು ಇಲ್ಲಿ ಸಹ ಹೇಳಿದರು ನಮ್ಮ ಪಪ್ಪ ಅಣಬೆ ಇರುತ್ತೆ ಅಂತ, ಬಟ್ ಇವಾಗ ಅಲ್ಲಿ ಸಹ ಬಿಟ್ಟಿಲ್ಲ. ಸೊ ಫೈನಲ್ ಆಗಿ ನಾವು ಇನ್ನು ಬೇರೆ ಕಡೆ ಸರ್ಚ್ ಮಾಡಬೇಕು ಇವಾಗ ಹೋಗ್ಬಿಟ್ಟು. ನೋಡಿ ಇಲ್ಲಿ ಎಲ್ಲ ಕಡೆನೂ ನೀರು ಫಿಲ್ ಆಗಿಬಿಟ್ಟಿದೆ. ಇನ್ನು ಇಲ್ಲಿ ಒಂದು ಲಕ್ಕಿ ಗಿಡ ಸಹ ಇದೆ. ಹಾಗೆಯೇ ತೋಟದಲ್ಲಿ ಎಲ್ಲ ಕಡೆ ನೀರಿದೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡೇ ಹೋಗಬೇಕು. ಜಾರಿ ಏನಾದರೂ ಬಿದ್ದರೆ ನಾನು ಹೊಗೆ ಮತ್ತು ನನ್ನ ಫೋನೂ ಹೊಗೆ ಆಗಿಬಿಡುತ್ತೆ. ಇಲ್ಲಿ ನೈಟ್ ಟೈಮು ತುಂಬ ಏಡಿ ಮೀನು ಎಲ್ಲ ಇರುತ್ತೆ. ಇನ್ನೂ ಒಂದು ಥಿಂಗ್ ಅಂದರೆ ಮಳೆಗಾಲದಲ್ಲಿ ಓಡಾಡೋವಾಗ ತುಂಬಾ ಕೇರ್ಫುಲ್ಲಾಗಿ ಓಡಾಡಬೇಕು. ಏನಕ್ಕಂದರೆ ಎಲ್ಲ ಕಡೆ ನೆಲ ಫುಲ್ ವೆಟ್ಟಾಗಿ ಫುಲ್ಲು ಎಲ್ಲ ಲ್ಯಾಂಡ್ಸ್ಲೈಡ್ ಥರ ಎಲ್ಲ ಉದುರಿ ಮಣ್ಣೆಲ್ಲ ಹೋಗ್ತಾ ಇರುತ್ತೆ. ಸೊ ಸ್ವಲ್ಪ ನಾವೇನಾದರೂ ಕಾಲಿಟ್ಟರೆ ಸಾಕು ಜಾರ್ಕೊಂಡು ಹೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ನೋಡಿ ಇಲ್ಲೆಲ್ಲ ಫುಲ್ ಕೊರೆದೋಗ್ಬಿಟ್ಟಿದೆ. ಇನ್ನಂದರೆ ಇಲ್ಲಿ ಸಹ ನೀರು ಎಷ್ಟು ಸ್ಪೀಡಾಗಿ ಹೆಂಗೆ ಹೋಗ್ತಾ ಇದೆ ನೀವು ನೋಡ್ಬೋದು. ಇನ್ನೂ ತುಂಬ ಆಳ ಎಲ್ಲಿದೆ ಅಲ್ಲಿ ದಾಟೋದೇ ಇಲ್ಲ. ಫುಲ್ಲು ಒಳ್ಳೊಳ್ಳೆ ಸೇಫಾಗಿರೋ ಜಾಗಗಳನ್ನ ಸರ್ಚ್ ಮಾಡಿ ಅಲ್ಲಿ ಬಂದುಬಿಟ್ಟು ದಾಟ್ತಾ ಇದ್ದ. ಸೊ ಫೈನಲಿ ನೋಡಿ ನೀರು ಹೆಂಗೆ ಎಷ್ಟು ಸ್ಪೀಡಾಗಿ ಹೇಗೆ ಬರ್ತಾ ಇದೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಕಡೆ ಕೆಸುವಿನ ಗಿಡ ಉಟ್ಕೊಂಡಿದೆ. ಇದು ಆ್ಯಕ್ಚುಲಿ ಇವಾಗ ಕೆಸುವಿನ ಸೊಪ್ಪು ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ. ಇನ್ನಾಂದರೆ ಅದು ಬಲ್ತ್ ಮೇಲೆ ಕೆಸುವಿನ ಗೆಡ್ಡೆ ಸಹ ಸೂಪರಾಗಿರುತ್ತೆ. ಇನ್ನು ನೋಡಿ ಇಲ್ಲೆಲ್ಲ ನೀರು ಬರ್ತಾ ಇದೆ. ನಮ್ಮ ಗದ್ದೆಗಳು ಎಲ್ಲ ಫುಲ್ ಆಗಿಬಿಟ್ಟಿದೆ ನೀರು. ಫುಲ್ ಎಲ್ಲ ಕಡೆಯಿಂದ ನೀರು ಬಂದು ಇನ್ನು ಇದು ಒಂದು 4-5 ತಿಂಗಳ ಇದೇ ಥರ ನೀರು ಹೀಗೇ ಇರುತ್ತೆ. ಸೊ ಫೈನಲಿ ನೋಡಿ ನೀರು ಇದು ಹಿಂಗೆ ಹೋಗಿದ್ದು ಸೀದಾ ನಮ್ಮ ತೋಟದಲ್ಲಿ ಹೋಗಿಬಿಟ್ಟು ಸೀದಾ ಹೊಳೆಗೆ ಹೋಗುತ್ತೆ. ಸೊ ಫೈನಲಿ ಇನ್ನೂ ಒಂದು ಕಡೆ ಅಣಬೆ ಇದೆ. ಅದನ್ನು ನೋಡಿಬಿಟ್ಟು ಇವಾಗ ನಾನು ಮತ್ತು ಮಿನ್ನು ಮನೆಗೆ ಹೋಗಬೇಕು. ನೋಡಿ ಇಲ್ಲೆಲ್ಲ ಆ್ಯಕ್ಚುಲಿ ಇನ್ನೂ ಒಂದು ಸ್ಪೆಷಾಲಿಟಿ ಅಂದರೆ ನೈಟ್ ಟೈಮ್ ಇಲ್ಲೆಲ್ಲ ಫಿಶ್ ಬರುತ್ತೆ. ಹಾಗೆಯೇ ಏಡಿಗಳೆಲ್ಲ ಬರುತ್ತೆ. ತುಂಬ ಜಾಸ್ತಿ ಮಳೆ ಯಾವಾಗ ಬರುತ್ತೆ ಆ ಮಳೆ ಜಾಸ್ತಿ ಬಂದಿನ ಮೀನುಗಳೆಲ್ಲ ಗದ್ದೆಗಳಿಗೆಲ್ಲ ಹತ್ತಾ ಇರುತ್ತೆ. ಇನ್ನಾಂದರೆ ಈ ತೋಡ್ಲೇನಿದೆ ಇಲ್ಲಿ ಯಾವಾಗ್ಲೂ ಮೀನುಗಳು, ಅಲ್ಲಿ ಮೇಲ್ಗಡೆ ಒಂದು ಕೆರೆ ಇದೆ. ಸೊ ಕೆರೆಗೆ ಹೋಗೋಕ್ಕಾಗಿ ಇಲ್ಲಿ ಯಾವಾಗ್ಲೂ ಹೋಗ್ತಾ ಇರ್ತವೆ. ಸೊ ಒಂಥರ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಮೀನು ಹಿಡಿಬೋದು ಮಳೆ ಜಾಸ್ತಿ ಬಂದಿನ. ನಮ್ಮ ಪಪ್ಪ ಹೇಳ್ತಿದ್ರು ಇಲ್ಲೆಲ್ಲ ಬುಟ್ಟಿಗಟ್ಟಲೆ ಫಿಶ್ ಸಿಗ್ತಾ ಇತ್ತಂತ. ಇವಾಗ ಕೂಡ ಬಂದು ಹಿಡಿದ್ರೆ ಸಿಗತ್ತೆ. ಬಟ್ ನೈಟ್ ಟೈಮು 2 ಗಂಟೆ 3 ಗಂಟೆ ಹಿಂಗೆಲ್ಲ ಬರಬೇಕು. ಬಟ್ ಅದು ನಮಗೆ ಆಗದೆ ಇರೋ ಕೆಲಸ. ಸೊ ಫೈನಲಿ ಮನೆ ಕಡೆ ಬಂದರೆ ನಮ್ಮ ಕೋಳಿಗಳೆಲ್ಲ ಹೆಂಗೆ ನಿಂತ್ಕೊಂಡಿದ್ದಾವೆ ನೋಡಿ. ಹಾಗೆಯೇ ಇದೊಂದು ಕಂಬಳಿ ಹುಳ ಅಂತ ಹೇಳಿ, ಈ ಹುಳದ ಬಗ್ಗೆ ಹೇಳಲೇಬೇಕು. ಇದ್ರದ್ದು ಏನಾದರೂ ಸ್ವಲ್ಪ ಅದ್ರದ್ದು ಹೇರ್ಸ್ ಮೈ ಟಚ್ ಆಯಿತು ಅಂದರೆ ಮೈ ಫುಲ್ ಕಡ್ತ ಸ್ಟಾರ್ಟ್ ಆಗುತ್ತೆ. ಇನ್ನೂ ಒಂದು ಟ್ರಿಕ್ಸ್ ಅಂದರೆ ಈ ಕಂಬಳಿ ಹುಳ ಏನಾದರೂ ಮೈಗೆ ತಾಗಿದ್ರೆ ಕಂಬಳಿ ಇರುತ್ತಲ್ಲ, ಕಂಬಳಿ ಹಾಕಿಬಿಟ್ಟು ಉಜ್ಜಿಬಿಟ್ರೆ ಕಡ್ತ ಫುಲ್ಲು ಸ್ಟಾಪ್ ಆಗಿಬಿಡುತ್ತೆ. ಸೊ ಫೈನಲಿ ಇವಾಗ ಮಳೆ ಇರೋದ್ರಿಂದ ಕೋಳಿಗಳೆಲ್ಲ ನಿಂತ್ಕೊಂಡು ಇದ್ದಾವೆ. ಫೈನಲಿ ನಾನು ಮತ್ತು ಮಿನ್ನು ಅಣಬೆ ಹುಡ್ಕೋಕ್ಕೆ ಅಂತ ಹೋದ್ವಿ. ಬಟ್ ನಮ್ಗೆ ಅಣಬೆ ಸಿಕ್ಕೇ ಇಲ್ಲ. ಬಟ್ ನಮ್ಮೂರವರು ಒಬ್ಬರು ಅಣ್ಣ ನಮಗೆ ಅಣಬೆನ ತಂದುಕೊಟ್ಟು ಹೋಗಿದ್ದರು. ನಾನು ಮತ್ತು ಮಿನ್ನು ಮನೆಗೆ ಬಂದಾಗ ಫುಲ್ಲು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸಡನ್ನಾಗಿ ಅಣಬೆಗಳು ಸಿಕ್ಬಿಟ್ವು. ನಾವು ಅಷ್ಟು ಹುಡುಕಿದ್ರೂ ಸಿಕ್ಕೇ ಇರಲಿಲ್ಲ. ಸೊ ಫೈನಲಿ ಇದನ್ನು ನೀಟಾಗಿ ಇವಾಗ ವಾಶ್ ಮಾಡಬೇಕು. ಸ್ವಲ್ಪ ಮಣ್ಣಿದ್ರೂ ಅಣಬೆ ತಿನ್ನೋಕ್ಕೆ ಚೆನ್ನಾಗೇ ಆಗೋಲ್ಲ. ಇನ್ನಾಂದರೆ ಸಿಕ್ಕಾಪಟ್ಟೆ ಮರಳು ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಜಾಸ್ತಿನೇ ನೀರು ಹಾಕ್ಬಿಟ್ಟು ಇದನ್ನು ವಾಶ್ ಮಾಡಬೇಕು. ಒಂದು 5-6 ಸಲ ಸಹ ವಾಶ್ ಮಾಡಬೇಕು. ಇದೆಲ್ಲ ಇವಾಗ ಕೆಲವು ಅರಳಿಬಿಟ್ಟಿದೆ, ಕೆಲವು ಮೊಗ್ಗಿರೋದು ತುಂಬ ಸಖತ್ತಾಗಿರುತ್ತೆ. ಇನ್ನಾಂದರೆ ಮೊಗ್ಗಿರೋದು ಅದು ಅಷ್ಟೇನು ಕ್ಲೀನ್ ಮಾಡೋ ನೆಸೆಸಿಟಿ ಇರಲ್ಲ. ಇನ್ನು ಅರಳಿರೋ ಅಣಬೆ ಏನಿರುತ್ತೆ ಅದರಲ್ಲಿ ಹುಳಗಳೆಲ್ಲ ಇರುತ್ತೆ, ಇನ್ನು ಮೊಗ್ಗಲು ಇರುತ್ತೆ. ಬಟ್ ಸೊ ಹಾಗಾಗಿ ನಾವು ಕೇರ್ಫುಲ್ಲಾಗಿ ನೀಟಾಗಿ ನೋಡಿಕೊಂಡು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ ಅಣಬೆ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇನ್ನು ಅಂದರೆ ಈ ಅಣಬೆಗೆ ನಾವು ಹೆಗಲ್ ಅಣಬೆ ಅಂತ ಹೇಳ್ತೀವಿ. ಈ ಅಣಬೆದು ಇನ್ನೂ ಒಂದು ಸ್ಪೆಷಾಲಿಟಿ ಅಂದರೆ ಇದೇನೋ ಒಂಥರ ಫ್ಲೇವರು, ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ. ಯಾರೂ ಅಣಬೆಗಳಿಗೆ ಸೋಪ್ ಹಾಕಿ ವಾಶ್ ಮಾಡೋಕ್ಕೆ ಹೋಗಬೇಡಿ. ಬರೀ ನೀರಲ್ಲಿ ಅಷ್ಟೇ ವಾಶ್ ಮಾಡಿ ನೀಟಾಗಿ ಮಣ್ಣೆಲ್ಲ ಹೋಗಬೇಕು ಆ ಥರ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆಯೇ ಇವಾಗ ಫುಲ್ ಎಲ್ಲ ಎಷ್ಟು ವೈಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಫೈನಲಿ ಅಗೇನ್ ನನಗೆ ಇನ್ನೂ ಒಂದು ಕಂಬಳಿ ಹುಳ ಕಾಣಿಸ್ತು. ಇವಾಗ ಮಳೆಗಾಲ ಇರೋದ್ರಿಂದ ಎಲ್ಲ ಕಡೆ ಕಂಬಳಿ ಹುಳಗಳು ಕಾಣಿಸ್ತಾನೆ ಇರ್ತವೆ. ಅವು ಎಲ್ಲಾದರೂ ಸೇಫಾಗಿ ಇರೋಕ್ಕೆ ಬೆಸ್ಟ್ ಪ್ಲೇಸ್ ಇದೆಯಾ ಅಂತ ಹೇಳಿ ಸರ್ಚ್ ಮಾಡ್ತಾನೆ ಇರ್ತವೆ. ಸೊ ಹಾಗಾಗಿ ಇದು ಕೂಡ ಇವಾಗ ಎಲ್ಲಾದರೂ ಮಳೆ ಬೀಳದೇ ಇರೋ ಪ್ಲೇಸ್ ಇದೆಯಾ ಅಂತ ಹೇಳಿ ಸರ್ಚ್ ಮಾಡಿಕೊಂಡು ಹೋಗ್ತಾ ಇದೆ. ನೀವು ನೋಡ್ಬೋದು, ಅವತ್ತು ನಾನು ನಿಮಗೆ ತೋರಿಸಿದ್ದೆ ಕಂಬಳಿ ಹುಳ ಗೂಡು ಕಟ್ಟಿರೋದು ಸೂಪರಾಗಿತ್ತು. ಅದು ನಾನು ಇದುವರೆಗೂ ಯಾವತ್ತೂ ನೋಡಿರಲಿಲ್ಲ. ತುಂಬಾ ಚೆನ್ನಾಗಿತ್ತು, ಒಂಥರ ಯುನೀಕ್ ಅಂತ ಹೇಳಿ ಅನ್ನಿಸ್ತು.
ಪ್ರತಿಯೊಂದು ಎನಿಮಲ್ಸ್ಗಳ ಲೈಫೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ನೋಡೋಕ್ಕೆ ತುಂಬಾ ಯುನೀಕ್ ಆಗಿ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗೋ ಥರ ಇರುತ್ತೆ ನೋಡಿ. ಇದು ಇವಾಗ ರೂಟ್ನ ಸರ್ಚ್ ಮಾಡ್ತಾ ಇದೆ ಯಾವ ಕಡೆ ಹೋಗಲಿ ಅಂತ ಹೇಳ್ಬಿಟ್ಟು. ಇದು ನೋಡೋಕ್ಕೇನೋ ಚೆನ್ನಾಗಿದೆ, ಬಟ್ ಇದೇನಾದರೂ ಸ್ವಲ್ಪ ಮೈಗೆ ಟಚ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಡಿತ ಬರುತ್ತೆ. ಅದೊಂದು ಇದ್ರದ್ದು ಡೇಂಜರಸ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ಹೋಗ್ತಾ ಇದೆ ಅದು ಇವಾಗ ಎಲ್ಲಿ ಹೋಗುತ್ತೆ. ಸೊ ಫೈನಲಾಗಿ ನಮ್ಮ ಮಿಣ್ಣುಂಗೆ ಇವಾಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ನಮ್ಮ ಮೇಸ್ತ್ರಿ ಅಣ್ಣ ಬಂದಿದ್ದಾರೆ. ಅಂದರೆ ನಮ್ಮ ಮಿಣ್ಣು ಈ ಅಣ್ಣನ ಮನೇಲೇ ಹುಟ್ಟಿದ್ದು. ಸೊ ಹಾಗಾಗಿ ಅವನು ಮಿಣ್ಣು ಆ ಅಣ್ಣನ ಮರ್ತೇ ಇಲ್ಲ. ಅಣ್ಣ ಬಂದಾಗೆಲ್ಲನೂ ಫುಲ್ ಖುಷಿ ಪಟ್ಬಿಟ್ಟು ಹೋಗ್ಬಿಟ್ಟು ಮಾತಾಡಿಸ್ತಾ ಇರ್ತಾನೆ. ಸೊ ಹಾಗಾಗಿ ಇವಾಗ ಸಹ ಹೋಗ್ಬಿಟ್ಟು ಮಾತಾಡಿಸ್ತಾ ಇದ್ದಾನೆ. ನಾಯಿಗಳ ಹಾಗೆ ಸ್ವಲ್ಪ ಅವುಗಳಿಗೆ ನಾವೇನಾದರೂ ಹೆಲ್ಪ್ ಮಾಡಿಬಿಟ್ರೆ ಸಾಕು, ಲೈಫ್ ಲಾಂಗ್ ಅವು ನಮ್ಮನ್ನು ಮರೆಯೋದೇ ಇಲ್ಲ. ನಮ್ಮ ಇನ್ನೂ ಒಂದು 6 ಮಂತ್ಸ್ ಇದ್ದಾಗ ಅವ್ರ ಮನೇಲಿ ಇದ್ದ. ಹಾಗೆಯೇ ಅಣಬೆನ ನೀಟಾಗಿ ಕಟ್ ಮಾಡ್ಕೊಬೇಕು ಚಿಕ್ಕದಾಗಿ. ಏನಕ್ಕಂದರೆ ದೊಡ್ಡದಾಗಿದ್ದರೆ ಅದು ಬೇಯಲ್ಲ. ಏನಕ್ಕಂದರೆ ನಾವು ಇದಕ್ಕೆ ನೀರನ್ನ ಆ್ಯಡ್ ಮಾಡಿಬಿಟ್ಟು ಬೇಯಿಸಲ್ಲ. ನೀರನ್ನ ಆ್ಯಡ್ ಮಾಡಿ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಹಂಗಾಗಿ ಆಯಿಲಲ್ಲಿ ಅಷ್ಟೇ ಬೇಯಿಸೋದು. ಸೊ ಹಾಗಾಗಿ ನಾವು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅಣಬೆ ಮೇಲ್ಗಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಕಲರಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ಬ್ಲ್ಯಾಕಿಶು, ಅದನ್ನು ನಾವು ರಿಮೂವ್ ಮಾಡ್ಕೊಳ್ಬೇಕು. ಅದರಲ್ಲಿ ಮಣ್ಣಿರುತ್ತೆ. ಸೊ ಹಾಗಾಗಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಆಪ್ಷನಲ್ಲು, ನೀವು ಬೇಕಿದ್ರೆ ತೊಗೊಳ್ಬೋದು, ಇಲ್ಲಾಂದರೆ ಬೇಡ. ಸ್ವಲ್ಪ ಹುಳಿನ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆಯೇ ಇಲ್ಲಿ ಇದಿಷ್ಟು ಮಶ್ರೂಮ್ ಇದೆ. ಕೊಕೊನಟ್ ಆಯಿಲ್ನ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಕಾದ್ಮೇಲೆ ಇದಕ್ಕೆ ಇನ್ನು ಅಂದರೆ ನಾನು ಏನಕ್ಕೆ ಕೊಕೊನಟ್ ಆಯಿಲ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀರ ಅಂದರೆ, ಏನು ಮಶ್ರೂಮ್ ಏನಿದೆ ಇದಕ್ಕೆ ನೀರನ್ನ ಆ್ಯಡ್ ಮಾಡಿ ಬೇಯಿಸಬಾರ್ದು. ಜಸ್ಟ್ ಬರೀ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಬೇಯಿಸಬೇಕು. ಆವಾಗ ತುಂಬಾ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಇನ್ನಾಂದರೆ ನಾವು ನೀರನ್ನು ಯಾಕೆ ಆ್ಯಡ್ ಮಾಡಬಾರ್ದು ಅಂದರೆ, ನಾವು ಮಶ್ರೂಮ್ನ ವಾಶ್ ಮಾಡುವಾಗ ಅದಕ್ಕೆ ಆಲ್ರೆಡಿ ನೀರು ಹಾಕಿರ್ತೀವಿ. ಅದು ಸ್ವಲ್ಪ ನೀರನ್ನ ಆವಾಗ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದು ಅಲ್ಲದೆ ಮಶ್ರೂಮಲ್ಲಿ ಆಲ್ರೆಡಿ ಸ್ವಲ್ಪ ನೀರು ಕಂಟೆಂಟ್ ಇರುತ್ತೆ. ಸೊ ಅದು ನಾವು ಯಾವಾಗ ಸಾಲ್ಟ್ನ ಆ್ಯಡ್ ಮಾಡ್ತೀವಿ ಆವಾಗ ಬಿಟ್ಕೊಳ್ಳುತ್ತೆ. ಸೊ ಇವಾಗ ನಾನು ಒಂದು ಸ್ವಲ್ಪನೇ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗೇ ಬರುತ್ತೆ, ಫ್ಲೇವರ್ ಕೂಡ ಸಖತ್ತಾಗಿ ಬರುತ್ತೆ. ಸ್ವಲ್ಪ ಫ್ರೈ ಆಗಲಿ. ಹಾಗೆಯೇ ಇದಕ್ಕೆ ನಾನು ಒಂದು 4 ಲವಂಗ, ಹಾಗೆಯೇ 2 ಚಕ್ಕೆ ಪೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ದಾಲ್ಚಿನ್ನಿ ಎಲೆ. ಇವಾಗ ಇದಕ್ಕೆ ಆನಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಶ್ರೂಮ್ಗೆ ಜಾಸ್ತಿ ಆನಿಯನ್ನ ಆ್ಯಡ್ ಮಾಡಿದ್ರೂ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಬಾಯಿಗೆ ಬರೀ ಆನಿಯನ್ನೇ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇವಾಗ ತುಂಬ ಮಶ್ರೂಮ್ ಇರೋದು, ಆಮೇಲೆ ಸ್ವಲ್ಪ ಅನಿಸುತ್ತೆ, ಬೇಯಿಸಿದ ಮೇಲೆ ಕಮ್ಮಿ ಆಗುತ್ತೆ ಕ್ವಾಂಟಿಟಿ. ಸೊ ಹಾಗಾಗಿ ಇಷ್ಟೇ ಆನಿಯನ್ ಸಾಕು. ಇಷ್ಟು ಇವಾಗ ಒಗ್ಗರಣೆಗೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಸಿವೆ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಮಶ್ರೂಮ್ಗೆ ಸಾಸಿವೆನ ಆ್ಯಡ್ ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಸೊ ಇವಾಗ ನಾನು ಇದಕ್ಕೆ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇಷ್ಟು ಮಶ್ರೂಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ನಾನು ಇವಾಗ ಟೊಮೆಟೊ ಆ್ಯಡ್ ಮಾಡಿಬಿಟ್ಟೆ, ಹುಣಸೆ ಹಣ್ಣೇನು ಆ್ಯಡ್ ಮಾಡೋದು ಬೇಡ. ಆ್ಯಕ್ಚುಲಿ ಹುಣಸೆ ಹಣ್ಣು ಆ್ಯಡ್ ಮಾಡಿದ್ರೆ ಟೇಸ್ಟ್ ತುಂಬ ಅಂದರೆ ತುಂಬಾ ಸಖತ್ತಾಗಿ ಬರುತ್ತೆ. ನೋಡಿ ಇದನ್ನು ಇವಾಗ ಇದಕ್ಕೆ ಸ್ವಲ್ಪ ನೀವು ನೋಡ್ಬೋದು. ಇವಾಗ ಇದು ನೀರು ಬಿಡ್ತಾ ಇದೆ ನೋಡಿ, ಇಲ್ಲಿ ನೀರು ಬಿಡ್ತಾ ಇದೆ. ನೋಡಿ ಇಲ್ಲಿ ನೀರು ಇವಾಗಲೇ ಇಷ್ಟು ನೀರು ಬಿಟ್ಟಿದೆ. ಇನ್ನು ನಾವು ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡಿದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ನೀರನ್ನ ಅದು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಇವಾಗ ಇದಕ್ಕೆ ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಇದನ್ನು ತೊಳೆಸ್ಬಿಟ್ಟು ಇದಕ್ಕೆ ಇವಾಗ ಸಾಲ್ಟ್ನ ಆ್ಯಡ್ ಮಾಡುವ. ನೋಡಿ ಇವಾಗ ಆಲ್ರೆಡಿ ಇವಾಗ ಕಡಿಮೆ ಆಗ್ತಾ ಬರ್ತಾ ಇದೆ ಮಶ್ರೂಮ್. ಅವಾಗ ತುಂಬ ಅನ್ನಿಸ್ತಿತ್ತು, ಇವಾಗ ಸ್ವಲ್ಪನೇ ಸ್ವಲ್ಪ ಅನಿಸೋಕ್ಕೆ ಸ್ಟಾರ್ಟ್ ಆಗಿದೆ. ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಸಡನ್ನಾಗಿ ಜಾಸ್ತಿ ಸಾಲ್ಟ್ನ ಆ್ಯಡ್ ಮಾಡಿಬಿಟ್ರೆ ಆಮೇಲೆ ಟೇಸ್ಟ್ ಎಲ್ಲ ಹಾಳಾಗಿಬಿಡತ್ತೆ. ಹಾಗೆಯೇ ನಾನು ಇದಕ್ಕೆ ಒಂದು 1/2 ಸ್ಪೂನಷ್ಟು ಟರ್ಮರಿಕ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು
ಹಾಗೆಯೇ 1 ಸ್ಪೂನ್ ಕೊರಿಯಾಂಡರ್ ಪುಡಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದಕ್ಕೆ ಇವಾಗಲೇ ಖಾರದ ಪುಡಿ ಆ್ಯಡ್ ಮಾಡಬಾರ್ದು. ಇವಾಗೇ ಆ್ಯಡ್ ಮಾಡಿದರೆ ಅದು ಚೆನ್ನಾಗಿ ನೀಟಾಗಿ ಬೇಯಲ್ಲ. ಸೊ ಹಾಗಾಗಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ನೀರು ಬತ್ತಲಿ ಆಮೇಲೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡುವ. ಇದು ನೀಟಾಗಿ ಬೇಯಲಿ ಸ್ವಲ್ಪ. ನೋಡಿ ಈಗ ಕಾಣಿಸ್ತಾ ಇದೆ. ಎಷ್ಟು ನೀರು ಒಡ್ಕೊಂಡಿದೆ ನೋಡಿ. ಬೇಕಿದ್ರೆ ಲಿಡ್ನ ಕ್ಲೋಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೇನೂ ಸಹ ಬೇಯಿಸ್ಕೊಳ್ಬೋದು. ಇದು ಸ್ವಲ್ಪ ನೀರು ಎಕ್ಸ್ಟ್ರಾನೇ ಇರೋದ್ರಿಂದ ನಾನು ಇವಾಗ ಕ್ಲೋಸ್ ಏನೂ ಮಾಡಲ್ಲ, ಹಾಗೆಯೇ ಬೇಯಲಿ. ಹಾಗೆಯೇ ಸ್ವಲ್ಪ ಚಿಕನ್ ಮಸಾಲಾನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೂಪರಾಗಿ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ಗೆ ತಿಂದುಬಿಡಬೇಕು ಅನ್ನಿಸ್ತಾ ಇದೆ. ನಮ್ಮ ಡಾಲಿ ಮತ್ತು ಮಿನ್ನಿ ಏನೋ ಮಟನ್ ಸಾಂಬಾರು ಫ್ಲೇವರ್ ಬರ್ತಿದೆ ಅಂತ ಹೇಳಿ ಬಂದು ವಿಸಿಟ್ ಕೊಟ್ಬಿಟ್ಟು ಹೋದರು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಇದಕ್ಕೆ ಟೊಮೆಟೊ ಬದಲು ಹುಣಸೆ ಹಣ್ಣನ್ನ ಆ್ಯಡ್ ಮಾಡಬೇಕು. ಹುಣಸೆ ಹಣ್ಣನ್ನ ಆ್ಯಡ್ ಮಾಡಿದ್ರೆ ಟೇಸ್ಟ್ ತುಂಬಾ ಸಖತ್ತಾಗಿ ಸಖತ್ತಾಗಿ ಬರುತ್ತೆ. ನೋಡುವ, ನನಗೆ ಆ್ಯಕ್ಚುಲಿ ಮರ್ತೋಯ್ತು. ಯಾವಾಗಲೂ ಟೊಮೆಟೊ ಕಟ್ ಮಾಡಿ ಅದೇ ಗುಂಗಲ್ಲಿ ಟೊಮೆಟೊನೇ ಕಟ್ ಮಾಡಿಬಿಟ್ಟೆ. ನೋಡಿ ಹೇಗಾಗಿದೆ, ಹೇಗೆ ಬೇಯ್ತಾ ಇದೆ ಅಂತ ಹೇಳಿ. ಮಶ್ರೂಮ್ಗೆ ಕಾಯಿನ ಆ್ಯಡ್ ಮಾಡಬಾರ್ದು. ಕಾಯಿನ ಆ್ಯಡ್ ಮಾಡಿದ್ರೆ ಅದೇನೋ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಅದ್ರ ಬದಲು ನಾವು ಹೀಗೆ ಮಸಾಲ ಸ್ವಲ್ಪ ಹಾಕಿಬಿಟ್ಟು ಬರೀ ಖಾರದ ಪುಡಿ ಹಾಕಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಸಖತ್ತಾಗಿ ಇರುತ್ತೆ. ಸೀರಿಯಸ್ಲಿ ತುಂಬಾ ಸಖತ್ತಾಗಿದೆ. ನೋಡಿ ಹೇಗಿದೆ ಫ್ಲೇವರ್. ಅಣಬೆ ಸಾಂಬಾರು ಈ ಥರ ಆಗಿದೆ. ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಇದೆ. ಹಾಗೇನೆ ನಾನು ಟೇಸ್ಟ್ ಕೂಡ ನೋಡಿದೆ, ತುಂಬಾ ಸಕ್ಕತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ನಮ್ಮ ಮನೇಲಿ ಮಾಡೋ ಸ್ಟೈಲ್ ಅಣಬೆ ಸಾಂಬಾರು. ನಾವು ಯಾವಾಗ್ಲೂ ಹೀಗೇನೆ ಮಾಡೋದು ಅಣಬೆ ಪಲ್ಯನ. ನೋಡಿ.